ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅಶುದ್ಧತೆಯನ್ನು ನಾವು ಖಂಡಿಸೋಣ. ಅಶುದ್ಧತೆ ಮುಖ್ಯವಾಗಿ ನಮ್ಮ ಕಣ್ಣಿನ ಮುಖಾಂತರ, ಕಿವಿಯ ಮುಖಾಂತರ ನಮ್ಮ ಹೃದಯದೊಳಗೆ ಪ್ರವೇಶ ಮಾಡುತ್ತದೆ. ಅಶುದ್ಧತೆ ನಮ್ಮ ಹೃದಯದ ಹೊರಗಿನಿಂದ ಬಂದು ನಾಲಿಗೆಯ ಮುಖಾಂತರ, ಕಣ್ಣಿನ ಮುಖಾಂತರ, ನಮ್ಮ ದೇಹದ ವಿವಿಧ ಅಂಗಾಂಗಗಳ ಮೂಲಕ ವ್ಯಕ್ತಪಡಿಸುತ್ತದೆ. ಈ ಅಶುದ್ಧತೆ ಕರ್ತನಿಗೆ ಇಷ್ಟ ಇಲ್ಲದೇ ಇರುವಂಥ ಕಾರ್ಯ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 27ರಿಂದ 29 ನೀವು ನೋಡುವುದಾದರೆ, ವ್ಯಭಿಚಾರ ಮಾಡಬಾರದು ಎಂದು ಪೂರ್ವಿಕರು ಹೇಳಿರುವುದನ್ನು ನೀವು ಕೇಳಿದ್ದೀರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಒಬ್ಬ ಸ್ತ್ರೀಯನ್ನು ಮೋಹಿಸುವುದಕ್ಕೆ ನೋಡುವ ಪ್ರತಿಯೊಬ್ಬನೂ ಆಗಲೇ ತನ್ನ ಹೃದಯದಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದ್ದಾನೆ. ಆದ್ದರಿಂದ ನಿನ್ನ ಬಲಗಣ್ಣು ನಿನಗೆ ಅಭ್ಯಂತರವಾಗಿದ್ದರೆ ಅದನ್ನು ಕಿತ್ತು ನಿನ್ನಿಂದ ಬಿಸಾಡಿಬಿಡು. ಯಾಕೆಂದರೆ ನಿನ್ನ ಶರೀರವು ನರಕದಲ್ಲಿ ಹಾಕಲ್ಪಡುವುದಕ್ಕಿಂತ ನಿನ್ನ ಅಂಗಗಳಲ್ಲಿ ಒಂದು ನಾಶವಾಗುವುದು ನಿನಗೆ ಲಾಭಕರ. ಅಪನಂಬಿಕೆ ಈ ಹೃದಯ, ಇದೊಂದು ಕೆಟ್ಟ ಹೃದಯವಾಗಿದೆ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 12ರಲ್ಲಿ ನಾವು ನೋಡ್ತೇವೆ, ಸಹೋದರರೇ ಎಚ್ಚರಿಕೆಯಿಂದ ನೋಡಿಕೊಳ್ಳ್ರಿ. ನೀವು ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ತನ್ನ ಶಿಷ್ಯರನ್ನು ಕರ್ತನು ಈ ಅಪನಂಬಿಕೆಗೋಸ್ಕರ 7 ಬಾರಿ ಗದರಿಸ್ತಾನೆ. ಶಿಷ್ಯರನ್ನು 7 ಬಾರಿ ಗದರಿಸ್ತಾನೆ. ಮತ್ತಾಯ ಪತ್ರಿಕೆ 6ನೇ ಅಧ್ಯಾಯ 30ರಲ್ಲಿ ನೀವು ನೋಡಿ, 8:26 ನೋಡಿ, 14:31 ನೋಡಿ, 16:8, 17ನೇ ಅಧ್ಯಾಯ 17ರಿಂದ 20, ಮಾರ್ಕ್ 16:14, ಲೂಕ 24:24ಗಳಲ್ಲಿ ಈ ಅಪನಂಬಿಕೆಯ ಕುರಿತು ಇದೆ. ಶಿಷ್ಯರ ಕುರಿತು ಕರ್ತನು ಖಂಡಿಸಿರುವಂಥದ್ದು. ಮತ್ತಾಯ 6:30 ನೋಡೋದಾದರೆ, ಆದ್ದರಿಂದ ಇವತ್ತು ಇದ್ದು ನಾಳೆ ಒಲೆಗೆ ಹಾಕಲ್ಪಡುವ ಹೊಲದ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ, ಓ ಅಲ್ಪವಿಶ್ವಾಸಿಯೇ, ಓ ಅಲ್ಪವಿಶ್ವಾಸಿಗಳೇ, ಆತನು ಇನ್ನೂ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸುವನಲ್ಲವೇ. ಪ್ರಿಯರೇ, ಕರ್ತನು ತನ್ನ ಶಿಷ್ಯರನ್ನು 7 ಬಾರಿ ಗದರಿಸ್ತಾನೆ. ಕಾರಣ ಏನು ಗೊತ್ತಾ? ಅಪನಂಬಿಕೆ. ಶಿಷ್ಯರನ್ನು ಯಾವುದಕ್ಕೋಸ್ಕರವೂ ಈ ರೀತಿಯಾಗಿ ಗದರಿಸಿಲ್ಲ. ಆದರೆ ಅಪನಂಬಿಕೆ ದೇವರಿಗೆ ಅಪಮಾನ ಮಾಡಿದಂತೆ. ಯಾಕೆಂದರೆ ಭೂಲೋಕದಲ್ಲಿರುವಂತೆ ತಂದೆಯು ತನ್ನ ಮಕ್ಕಳನ್ನು ಆರೈಕೆ ಮಾಡಿದಷ್ಟು, ತನ್ನ ಮಕ್ಕಳಿಗೆ ಒದಗಿಸಿದಷ್ಟು ದೇವರು ತನ್ನ ಮಕ್ಕಳನ್ನು ಆರೈಕೆ ಮಾಡಿರುವುದು. ದೇವರು ತನ್ನ ಮಕ್ಕಳಿಗೆ ಎಲ್ಲವನ್ನು ಒದಗಿಸಿದ್ದಾರೆ. ನಂಬಿಕೆಯಲ್ಲಿ ನಕಲಿ ನಂಬಿಕೆ ಇರಬಾರ್ದು, ನಿಜವಾದ ನಂಬಿಕೆ ಇರಬೇಕು. ಪ್ರೀತಿಯುಳ್ಳ ತಂದೆಯ ಮೇಲೆ ನಂಬಿಕೆ ಇಡುವುದರಿಂದ ಆತನು ನಮಗಾಗಿ ತನ್ನ ವಾಕ್ಯಗಳಲ್ಲಿ ಕೊಟ್ಟಿರುವಂಥ ಅದ್ಭುತ ವಾಗ್ದಾನಗಳ ಮೇಲೆ ನಂಬಿಕೆ ಇಡುವುದರಿಂದ ಮಾತ್ರ ನಾವು ಜಯವನ್ನು ಹೊಂದುವುದಕ್ಕೆ ಸಾಧ್ಯ. ಪ್ರಿಯರೇ, ಮತ್ತಾಯ ಪತ್ರಿಕೆ 8ನೇ ಅಧ್ಯಾಯ 10 ನೀವು ನೋಡಿ, ಇಲ್ಲಿ ಯೇಸು ಅದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಕಾಣಲಿಲ್ಲ, ಇಸ್ರಾಯೇಲಲ್ಲಿಯೂ ಕಾಣಲಿಲ್ಲ ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ ಅಂದನು. ಯೇಸು ಯಾವಾಗಲೂ ಜನರಲ್ಲಿ ನಂಬಿಕೆಯನ್ನು ನೋಡಿದಾಗ ಸಂಭ್ರಮ ಪಡ್ತಾ ಇದ್ದರು. ಜನರು ಪರಲೋಕದಲ್ಲಿನ ಪ್ರೀತಿಯುಳ್ಳ ತಂದೆಯ ಮೇಲೆ ನಂಬಿಕೆ ಇಡುವುದಕ್ಕೆ ಮನಸ್ಸು ಮಾಡದಿದ್ದಾಗ ಕರ್ತನು ನಿರಾಶೆಗೊಳ್ತಾ ಇದ್ದನು. ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಜೀವಿಸುವಾಗ ನಮಗೆ ನಂಬಿಕೆ ಇರಬೇಕು. ಆ ನಂಬಿಕೆ ನಮ್ಮನ್ನು ಆತ್ಮಿಕವಾದಂಥ ಅನೇಕ ಉನ್ನತಕ್ಕೆ ನಡೆಸ್ತದೆ. ಪ್ರಾಥಮಿಕವಾಗಿ ಹೇಳೋದಾದರೆ, ನಾವು ಆಶೀರ್ವದಿಸಲ್ಪಡ್ತೀವಿ, ನಾವು ಬಲಹೊಂದುತ್ತೇವೆ, ನಾವು ಸ್ಥಿರಪಡಿಸ್ತೇವೆ. ಯಾಕಂದರೆ ಆತ್ಮಿಕವಾಗಿ ನಮ್ಮನ್ನು ಹೆಚ್ಚಿಸ್ತಾನೆ. ಕರ್ತನು ನಮ್ಮನ್ನು ತಗ್ಗಿಸಿಕೊಳ್ಳುವುದಕ್ಕೆ ಬಿಡೋದಿಲ್ಲ. ಪರಲೋಕದಲ್ಲಿ ಹೆಚ್ಚಿನವನು ಕರ್ತನು. ಪರಲೋಕದಲ್ಲಿ ಬಹಳ ಮುಖ್ಯವಾಗಿ ನಾವು ಪರಲೋಕದ ನಿವಾಸಿಗಳು, ಪರಲೋಕದ ವಾಸಿಗಳು ನಾವು. ಹಾಗಾಗಿ ಕರ್ತನನ್ನು ನಾವು ಉನ್ನತೀಕರಿಸೋಣ. ಸದಾ ನಮ್ಮ ಮನಸ್ಸಲ್ಲಿ ಒಂದಿರಬೇಕು, ನನ್ನ ನಿಮಿತ್ತ ಆತನ ನಾಮ ಮಹಿಮೆ ಹೊಂದಬೇಕು. ನನ್ನ ನಿಮಿತ್ತ ಹಂಗಂತೇಳಿ ನನ್ನ ಹೆಸರನ್ನು ನಾನು ಡಬ್ಬ ಹೊಡ್ಕೊಳ್ಳೋದಲ್ಲ. ನನ್ನ ಹೆಸರನ್ನು ಯಾವುದೇ ಕಾರಣಕ್ಕೂ ಡಬ್ಬ ಹೊಡ್ಕೋಬಾರ್ದು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ.
ದೇವರೇ, ನನ್ನ ನಿಮಿತ್ತ ನಿನ್ನ ನಾಮ ಮಹಿಮೆ ಹೊಂದಲು ಸ್ವಾಮಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. 7 ಲ್ಯಾಂಪ್ ಚಾನಲ್ನ ಆಶೀರ್ವದಿಸಯ್ಯ, ಬಲಪಡಿಸಯ್ಯ, ಸ್ಥಿರಪಡಿಸಯ್ಯ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್.